ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಪನ್ನಗಾಧಿಪತೆ ದೇವ ಅನಂತೋ ವಾಯುವಾಹನ ವಿಷ್ಣುಪೀಠಾತ್ಮನೆ ತುಭ್ಯಂ ನಾಗರಾಜಾಯತೆ ನಮಃ. ನಾಗರಾಜಾಯ ನಮಃ. ಆತ್ಮೀಯರೇ, ಇಂದು 17/2/2026 ಇಸ್ವಿ ಮಂಗಳವಾರ. ಇವತ್ತಿನ ದಿನದ ವಿಶೇಷತೆ ಏನಿದೆ ಹಾಗೂ ಇವತ್ತಿನ ದಿವಸದ ರಾಶಿಫಲ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮೋ ಶುಭಕರಂ ವಿದ್ವನ್ ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯಾತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ಧನಿಷ್ಠ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ವರಿಯಾನ್ನಾಮ ಯೋಗ ಇದೆ, ಶಕುನೀಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಶಿವರಾತ್ರಿ ಅಮಾವಾಸ್ಯೆ, ಪದ್ಮಕ ಯೋಗ. ಅಮಾವಾಸ್ಯೆ ಸಾಧಾರಣವಾಗಿ ಪದ್ಮಕ ಯೋಗ ಇದ್ದೇ ಇರ್ತದೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಮಿಥುನ ರಾಶಿಯಲ್ಲಿ ಗುರು ಮತ್ತು ಮಾಂದ್ಯರ ಯುತಿ, ಕರ್ಕಾಟಕ ಶೂನ್ಯ, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ, ತುಲಾ, ವೃಶ್ಚಿಕ, ಧನು ಈ ರಾಶಿಗಳಲ್ಲಿ ಯಾವುದೇ ಗ್ರಹಗಳಿಲ್ಲ. ಮಕರ ರಾಶಿಯಲ್ಲಿ ಕುಜನಿದ್ದಾನೆ, ಚಂದ್ರನೂ ಸಹಿತವಾಗಿದ್ದಾನೆ ಧನಿಷ್ಠ ನಕ್ಷತ್ರದಲ್ಲಿ, ಶಶಿಮಂಗಳ ಯೋಗವಾಗಿರತಕ್ಕಂತಹದ್ದು. ಕುಂಭರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು ಇವೆಲ್ಲವೂ ಇದ್ದಾವೆ. ಲಗ್ನವೂ ಸಹಿತವಾಗಿ ಕುಂಭಲಗ್ನವೇ ಆಗಿದೆ. 2ನೇ ಮನೆಯಲ್ಲಿ ಅರ್ಥಾತ್ ಮೀನ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ ಇವತ್ತಿನ ಗ್ರಹ ಸ್ಥಿತಿಯಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಹೇಗೆ? ಇಂದು ಮೇಷರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಉಚ್ಚನಾಗಿದ್ದರಿಂದ ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಅಥವಾ ಪ್ರಮೋಷನ್ ಸಿಗ್ತದೆ ಹೇಳುವಂತಹ ಭರವಸೆ, ಅಭಿವೃದ್ಧಿ, ಒಂದು ರೀತಿಯಲ್ಲಿ ಕುಟುಂಬದಲ್ಲೆಲ್ಲ ಸಂತೋಷ, ವ್ಯವಹಾರದಲ್ಲೂ ಸಹಿತವಾಗಿ ಅಭಿವೃದ್ಧಿ ಕಾಣ್ತೀರಿ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕಾರಣ ಆರೋಗ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಕುಜನೊಟ್ಟಿಗೆ ನಿಂತುಕೊಂಡಿದ್ದಾನೆ. ಯಾವಾಗ ನೋಡಿದ್ರು ತಲೆನೋವು, ಕಣ್ಣು ಕೆಂಪಗಾಗಿರ್ತದೆ, ದೇಹ ಸುಸ್ತಾದಂಗೆ ಕಾಣಿಸ್ತದೆ. ಇದೆಲ್ಲ ಮೇಷರಾಶಿಯವರಿಗೆ. ಮೇಷರಾಶಿಯವರು ದೋಷ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ನಾಗದೇವರ ಪೂಜೆ, ವಿಶೇಷವಾಗಿ 9ರ ಸಂಖ್ಯೆಯನ್ನು ಬಳಕೆ ಮಾಡ್ಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ. ಕೆಂಪು ಬಣ್ಣದ ವಸ್ತ್ರ ಆದೀತು, ಅದರಿಂದ ಅನುಕೂಲವಾಗ್ತದೆ, ಶುಭವಾಗುತ್ತೆ ಮೇಷರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಗುರು ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವುದಕ್ಕೆ ಅನುಕೂಲ, ಧನ ಸಮೃದ್ಧಿಯ ಕಾಲ, ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಬಂಧು ಬಾಂಧವರಿಂದ ಶ್ಲಾಘನೆ, ವ್ಯವಹಾರದಲ್ಲಿ ನಿಶ್ಚಿಂತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶಾರೀರಿಕವಾಗಿಯೂ ಸಹಿತವಾಗಿ ದಷ್ಟಪುಷ್ಟರಾಗ್ತೀರಿ, ಚೈತನ್ಯ ಉಳ್ಳವರಾಗುವಂತಹ ಯೋಗ. ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಅಬಲಾಯೋಗ. ವಿಶೇಷವಾದಂತಹ ಸ್ಥಾನಮಾನ, ಗೌರವ, ಕೀರ್ತಿ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆಗಳು. ಒಟ್ಟಾರೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳಬಹುದು. ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು? ಸಾಧ್ಯವಾದರೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. 6 ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ ಆದೀತು. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ದೇವ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇದ್ದಾನೆ. ದೇಹ ದಾರ್ಢ್ಯತೆ ಹೆಚ್ಚಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆತ್ಮವಿಶ್ವಾಸ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕೆಲಸ ಕಾರ್ಯದಲ್ಲಿ ನಿಷ್ಠೆಯನ್ನ ತೋರಿಸ್ತೀರಿ. ವ್ಯವಹಾರದಲ್ಲಿ ಅಭಿವೃದ್ಧಿ ಉಂಟಾಗುವಂತಹ ಲಕ್ಷಣಗಳು. ಕೌಟುಂಬಿಕ ಹಿನ್ನೆಲೆಯಲ್ಲಿ ಸಾಕಷ್ಟು ಯಶಸ್ಸು ಇರುವಂತಹ ಸಂದರ್ಭ. ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿ ಲಭ್ಯವಾಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ವಿಶೇಷವಾದಂತಹ ವಿಷ್ಣು ದೇವಾಲಯಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ದಿವಸ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಚಂದ್ರ ಸಪ್ತಮ ರಾಶಿಯಲ್ಲಿ ಕುಜನೊಟ್ಟಿಗಿದ್ದಾನೆ, ಶಶಿಮಂಗಳ ಯೋಗದಲ್ಲಿ. ಉಚ್ಚನಾದಂತಹ ಕುಜನೊಟ್ಟಿಗಿದ್ದಾಗ ಒಳ್ಳೆ ಫಲ ಅಲ್ವೇ? ಯಾರಿಗೆ ಒಳ್ಳೆ ಫಲ? ಪೆಟ್ರೋಲ್ ಬಂಕ್ ಇಟ್ಟವರಿಗೆ ಒಳ್ಳೆ ಫಲ ಇರ್ತದೆ, ಒಳ್ಳೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. 4-8 ಗಾಡಿ ಜಾಸ್ತಿ ಆಗಿ ಬಂದವರೆಲ್ಲ ಟ್ಯಾಂಕ್ ಫುಲ್ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಂಡ್ರು. ಆರ್ಥಿಕವಾಗಿ ನಿಮಗೆ ಅನುಕೂಲವಾಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೃಷಿ ಭೂಮಿಯನ್ನು ಮಾಡಿದವರಿಗೆ ಅನುಕೂಲ. ಹೊಸದಾದಂತಹ ಕೃಷಿ ತಳಿಯನ್ನ ಹಾಕಬೇಕು, ಮಾಡಬೇಕು ಅನ್ನುವಂತಹ ಉತ್ಸುಕತೆ. ಅದರಲ್ಲೂ ಈ ಸಾರಿ ಚೂತ ವೃಕ್ಷಾದಿಗಳನ್ನ ಬೆಳೆಸಿಕೊಂಡವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಚೂತ ವೃಕ್ಷ ಅಂದ್ರೆ ಮಾವಿನ ಮರ. ಎಲ್ಲೆಲ್ಲೂ ಮಾವಿನ ಫಸಲು ಜಾಸ್ತಿ ಆಗುವಂತಹ ಸಂದರ್ಭ ಇದೆ ಈ ವರ್ಷದಲ್ಲಿ. ಇವತ್ತಿನ ಸಂದರ್ಭದಲ್ಲಿ ನೀವು ನೋಡ್ತೀರಿ, ಯಾವುದೇ ಮಾವಿನ ಮರ ನೋಡಿದ್ರು ಸಹಿತವಾಗಿ ಎಲ್ಲ ಕುಸುಮ ಭರಿತವಾದಂತಹ ತೆನೆಗಳು ಕಾಣಿಸ್ತಾ ಇರ್ತದೆ. ಮಾವಿನಕಾಯಿಗಳು
ಈಗಾಗಲೇ ಬಿಡುವಂತಹ ಸಂದರ್ಭವಾಗಿರ್ತಕ್ಕಂಥದ್ದು. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೂ ಅನುಕೂಲ ಉಂಟಾಗ್ತದೆ. ಮಾನಸಿಕ ತೊಳಲಾಟ ಯಾಕೋ ಎಲ್ಲವೂ ಇದೆ, ಆದ್ರೆ ಏನೂ ಆಗ್ತಾ ಇಲ್ಲ ಹೇಳುವಂತಹ ತೊಳಲಾಟ. ಪರಿಹಾರಕ್ಕೆ ದುರ್ಗಾ ಪರಮೇಶ್ವರಿ ಆರಾಧನೆ. 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ ಆದೀತು. ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಸಿಂಹರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮಕ್ಕೆ ಹೋಗಿದ್ದಾನೆ. ಅಳಿಯ ಮಾವನ ಮನೆಗೆ ಹೋಗಿ ಉಳಿದ ಹಾಗೆ. ಸಪ್ತಮ ಸ್ಥಾನ ಅಂದ್ರೆ ಹೆಂಡತಿಯ ಸ್ಥಾನ ಅಥವಾ ಗಂಡನ ಸ್ಥಾನವಾಗಿರ್ತಕ್ಕಂಥದ್ದು. ಅಲ್ಲಿ ನಿಮ್ಮ ರಾಶಿ ಅಧಿಪತಿ ಅಂತಹ ರವಿ. ರಾಜಕೀಯದವರಿಗೆ ಸಾಕಷ್ಟು ಅನುಕೂಲ. ನೀವು ಮಾಡುವಂತಹ ರಾಜಕೀಯದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಕಾಣುವಂತಹ ಒಂದು ಸಾಧ್ಯತೆ ಇರತಕ್ಕಂತಹದ್ದು. ಅಭಿವೃದ್ಧಿ ಇದೆ. ನೀವು ಮಾಡುವಂತಹ ಹುಲ್ಲಿನ ವ್ಯಾಪಾರವಾಗಿರ್ಲಿ, ಬಣ್ಣಗಳ ವ್ಯಾಪಾರವಾಗಿರ್ಲಿ, ಅಥವಾ ರಾಸು ಇತ್ಯಾದಿಗಳ ವ್ಯಾಪಾರ ವ್ಯವಹಾರಗಳಾಗಿರ್ಲಿ, ಅವುಗಳೆಲ್ಲ ಅನುಕೂಲವನ್ನು ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು. ಅದರಲ್ಲೂ ಕ್ಲಿನಿಕ್ ಇತ್ಯಾದಿಗಳನ್ನು ನಡೆಸತಕ್ಕಂಥವರಿಗೆ ಅಥವಾ ಔಷಧಾಲಯವನ್ನು ಇಟ್ಟುಕೊಂಡಂತವರಿಗೆಲ್ಲರಿಗೂ ಸಹಿತವಾಗಿ ಅಭಿವೃದ್ಧಿ ಇದೆ. ನೆಮ್ಮದಿಯ ದಿವಸ. ದೋಷ ಪರಿಹಾರಕ್ಕಾಗಿ ಸಿಂಹರಾಶಿಯವರು ಸೂರ್ಯನಾರಾಯಣನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಅಥವಾ ಗೋಧಿಯನ್ನು ದಾನ ಮಾಡುವುದರಿಂದ, ಒಂದು 12 ಜನ ಬ್ರಾಹ್ಮಣರಿಗೆ ಗೋಧಿ ದಾನ, ಅದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ನಿವಾರಣೆ. 1 ನಿಮ್ಮ ಸಂಖ್ಯೆ ಕೆಂಪು ಬಣ್ಣ ನಿಮಗೆ ಅನುಕೂಲ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಸಿಂಹರಾಶಿಯವರು ಇವತ್ತಿನ ಕಾಲಜ್ಞಾನದಂತೆ. ಈಗ ಕನ್ಯಾ ರಾಶಿ. ಇಂದಿನ ದಿವಸ ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇದ್ದು ದೃಷ್ಟಿ ಇದ್ದದ್ದರಿಂದ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಳಿತಲ್ಲಿ ಅಪಶಕುನಗಳು ಕಾಣಿಸುವಂತಹ ಸಾಧ್ಯತೆ. ಗಂಡಸರಿಗೆ ಎಡಗಣ್ಣು ಪಡ್ಕೊಳ್ತದೆ, ಹೆಂಗಸರಿಗೆ ಬಲಗಣ್ಣು ಪಡ್ಕೊಳ್ತದೆ. ಮನೆಯಿಂದ ಹೊರಗೆ ಬಿದ್ದರೆ ಕಾಗೆಗಳ ಕಾಟ. ಇದರಿಂದ ಹಲವಾರು ಚಿಂತೆ ಮೂಡುವಂತಹ ಸಾಧ್ಯತೆ ಇದೆ. ದೃಷ್ಟಿ ದೋಷ. ಕೆಲವರಿಗಂತೂ ಕೆಲಸ ಕಾರ್ಯಗಳು ಆಗೋದೇ ಇಲ್ಲ. ಒಂದು ಕೆಲಸಕ್ಕೆ 18 ಬಾರಿ ತಿರುಗಾಟ ಮಾಡಬೇಕಂತಹ ಸಂದರ್ಭ ಬರ್ತದೆ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಸೋಲುಂಟಾಗುವಂತಹ ಸಾಧ್ಯತೆ. ಆದರೆ ಕರ್ಮದಲ್ಲಿ ಗುರು ಇದ್ದಾನೆ. ಉದ್ಯೋಗದ ವಿಷಯದಲ್ಲಿ ಮಾತ್ರ ನೀವು ಪ್ರಗತಿಯನ್ನು ಕಾಣ್ತೀರಿ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಬಳೆ ಸಮರ್ಪಣೆ, ಹಸಿರು ಬಣ್ಣದ ಸೀರೆಯನ್ನು ಉಡಿಸಿ ಪದ್ಮಾವತಿ ದೇವಿಗೆ ಪೂಜೆಯನ್ನು ಮಾಡುವುದರಿಂದ ಪದ್ಮಾವತಿಯ ಅನುಗ್ರಹದಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅನುಕೂಲ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕ್ಷೇಮವಾಗ್ತದೆ. ಈಗ ತುಲಾರಾಶಿಯವರ ಫಲ ನೋಡುವಾಗ ಸಂಪೂರ್ಣ ಗುರುವಿನ ದೃಷ್ಟಿ. ಗುರುಬಲ ಚೆನ್ನಾಗಿದೆ. ಮಂಗಲ ಕಾರ್ಯ ಮಾಡಿಕೊಳ್ಳಲಿಕ್ಕೆ ಅನುಕೂಲ, ಅಥವಾ ಮಂಗಲ ಕಾರ್ಯಕ್ಕೆ ಹೋಗುವುದಕ್ಕೂ ಅನುಕೂಲ, ಅಥವಾ ಮಂಗಲ ಕಾರ್ಯ ಮಾಡಿಕೊಳ್ಳುವವರನ್ನ ನೋಡಲಿಕ್ಕೂ ಅನುಕೂಲ ಇರತಕ್ಕಂತಹ ಸಂದರ್ಭ. ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಅದರಲ್ಲೂ ತಕ್ಕಡಿಯನ್ನಿಟ್ಟು ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ದಿನಸಿ ವ್ಯಾಪಾರ ಇತ್ಯಾದಿ ಸಾಕಷ್ಟು ಅನುಕೂಲ. ತೋಟಗಾರರಿಗೆ ಅಭಿವೃದ್ಧಿ, ಪಶುಸಂಗೋಪನೆ ಮಾಡುವವರಿಗೂ ಅಭಿವೃದ್ಧಿ ಇರುವಂತಹ ಒಂದು ಸಂದರ್ಭ. ನೀವು 6ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ತುಲಾರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಂತೆ. ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಕಾಟ. ಮಕ್ಕಳಿಂದ ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳು. ಅಷ್ಟಮದಲ್ಲಿ ಗುರು. ದುಃಖದ ವಾರ್ತೆಯನ್ನು ಕೇಳ್ತೀರಿ. ವ್ಯಾಪಾರದಲ್ಲಿ ನಷ್ಟ ಆಗ್ತದೆ. ಜ್ಯುವೆಲರಿ ಇತ್ಯಾದಿಗಳನ್ನು ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಸಾಧ್ಯತೆ. ರಾಹು 4ನೇ ಮನೆಯಲ್ಲಿದ್ದರಿಂದ ಬೆನ್ನು ನೋವು, ಅಲರ್ಜಿ ಇತ್ಯಾದಿಗಳು ಕಾಣಿಸುವಂತಹ ಲಕ್ಷಣ. ದೋಷ ಪರಿಹಾರಕ್ಕಾಗಿ ನಾಗದೇವರ ಪೂಜೆಯನ್ನು ಮಾಡ್ಕೊಳ್ಳಿ. ಶನಿ ಮಹಾತ್ಮನಿಗೆ ಪೂಜೆಯನ್ನು ಕೊಡಿ. ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ. ಆಗ ನಿಮಗೇನಾದ್ರೂ ಸೌಖ್ಯ ಉಂಟಾದೀತು. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸ್ಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ ವೃಶ್ಚಿಕ ರಾಶಿಯವರಿಗೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಆನಂದದ ವಾರ್ತೆಯನ್ನು ಕೇಳ್ತೀರಿ. ಬಂಧುಗಳು ಮನೆಗೆ ಬರ್ತಾರೆ, ಮಾತನಾಡಿಸ್ತಾರೆ. ಅದರಿಂದ ನಿಮಗೆ ಸಂತೃಪ್ತಿ ಉಂಟಾಗ್ತದೆ. ನೀವು ಮಾಡುವಂತಹ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಕೃಷಿ ಉತ್ಪನ್ನವಾದಂತಹ ಅಡಿಕೆ ಆಗಿರಲಿ, ಅಥವಾ ತೆಂಗಾಗಿರಲಿ, ಅಥವಾ ಕೋಕಮ್ ಆಗಿರಲಿ, ಕರೆಮೆಣಸಾಗಿರಲಿ ಇತ್ಯಾದಿ ವ್ಯಾಪಾರದಿಂದ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ಪಾರ್ಟ್ನರ್ ವ್ಯವಹಾರದಿಂದ ಸಾಕಷ್ಟು ನೆಮ್ಮದಿ ಕಾಣುವಂತಹ ಲಕ್ಷಣಗಳು. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಆಗಿದ್ರೆ ಸಾಧ್ಯವಾದರೆ ರಾಯರ ಮಂದಿರಕ್ಕೆ ಹೋಗಿ ಬನ್ನಿ. ಕಡಲೆಬೇಳೆ ಭಕ್ಷ್ಯ ಅರ್ಥಾತ್ ಚಣಕ ಭಕ್ಷ್ಯವನ್ನ ಮಾಡಿ ನೈವೇದ್ಯವನ್ನು ಮಾಡುವುದರಿಂದ, ವಿಷ್ಣು ದೇವರಿಗೆ ಅರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ಚಂದ್ರನಿದ್ದಾನೆ. ಶಶಿಮಂಗಳ ಯೋಗ ಒಳ್ಳೆಯದು. ನಿತ್ಯೋಲಾಲ ಯತಿಸ್ವದಾರತನಯಾನ. ಗಂಡ ಹೆಂಡತಿಯಲ್ಲಿ ಪ್ರೇಮ ಬಾಂಧವ್ಯ ಹೆಚ್ಚಾಗುವಂತಹ ಲಕ್ಷಣಗಳು. ಕೌಟುಂಬಿಕವಾಗಿ ಅಭಿವೃದ್ಧಿ. ಕೆಲವರಿಗೆ ನಷ್ಟ ಉಂಟಾಗ್ತದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ತಿಂಗಳ ಕೊನೆಯ ದಿವಸದಲ್ಲಿ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಸ್ವಲ್ಪ ಮಾರ್ಮಿಕವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ.
ಮನಸ್ಸು ಸಮಾಧಾನಕರವಾಗಿರೋದಿಲ್ಲ. ವ್ಯವಹಾರಗಳಲ್ಲಿ ಸಿದ್ಧಿ ಇದೆ. ದೋಷ ಪರಿಹಾರಕ್ಕಾಗಿ ಮಕರ ರಾಶಿಯವರು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕಪ್ಪು ಬಣ್ಣದ ಹಸುಗಳಿಗೆ ಬಾಳೆಹಣ್ಣು ಕೊಡೋದು, ಕರೆ ಎಳ್ಳನ್ನು ಶನೇಶ್ವರನಿಗೆ ಅರ್ಪಣೆ ಮಾಡೋದು, ಕಪ್ಪು ಬಣ್ಣದ ವಸ್ತ್ರದಲ್ಲಿ ಕರೆ ಎಳ್ಳನ್ನು ತುಂಬಿ ಎಳ್ಳಿನ ದೀಪವನ್ನು ಹಚ್ಚೋದು. ಮಾಡ್ಕೊಳ್ಳಿ, ಸಾಕು. 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಆಂಜನೇಯನ ದರ್ಶನ, ಇದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು ಬಣ್ಣದ ಬಟ್ಟೆ, ಬಿಳಿ ಬಣ್ಣದ ಬಟ್ಟೆ ನಿಮಗೆ ಅನುಕೂಲ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಗುರು ಇದ್ದು ಪೂರ್ಣಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ ಇದೆ. 7.5 ಇದೆ. ಖರ್ಚು ಸ್ವಲ್ಪ ಜಾಸ್ತಿ ಆದೀತು. ವ್ಯವಹಾರದಲ್ಲಿ ಸ್ವಲ್ಪ ತೊಡಕುಂಟಾಗುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ ಕೆಲವರಿಗೆ ನಷ್ಟ ಉಂಟಾಗ್ತದೆ. ಮನಸ್ಸು ಕ್ಷೋಭೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನೋ ಆಗಿದ್ರೆ ಶನಿ ಶಾಂತಿ ಮಾಡ್ಕೊಳ್ಳಿ. ಶನೇಶ್ವರನ ಪ್ರೀತಿಗಾಗಿ ಎಳ್ಳನ್ನು ದಾನ ಮಾಡಿ. 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ ಎಲ್ಲ ನಿಮ್ಗೆ ಆಗಿ ಬರ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಶನೇಶ್ವರನ ದರ್ಶನ, ಗಣಪತಿ ದರ್ಶನ, ಆಂಜನೇಯ ದರ್ಶನ ಮಾಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ಆರೋಗ್ಯ ಸ್ಥಾನದಲ್ಲಿ ಗುರು ಇದ್ದಾನೆ, ಒಳ್ಳೆ ಆರೋಗ್ಯ. ಸಪ್ತಮ ಸ್ಥಾನಾಧಿಪತಿ ಅಂತ ಬುಧನು ವ್ಯಯಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ವಿದ್ಯೆಯಲ್ಲಿ ಆತಂಕ ಮಕ್ಕಳಿಗೆ. ಪರೀಕ್ಷೆ ಹತ್ರ ಬಂತು, ಓದ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಓದ್ತೀರಿ, ನೆನಪು ಉಳಿಯೋದಿಲ್ಲ. ನೆನಪಿಟ್ಟುಕೊಳ್ತೀರಿ, ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಇಂತಹ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ 7.5 ಇದ್ದದರಿಂದ ಜೊತೆಯಲ್ಲಿ ದೂರ ದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೂ ಸಹಿತವಾಗಿ ಹಲವಾರು ತೊಂದರೆಗಳು, ಉದ್ಯೋಗದ ತೊಂದರೆ, ಆರ್ಥಿಕವಾಗಿ ನಷ್ಟ, ಹತ್ತಿರದವರಿಂದಲೇ ಜಗಳ ಇತ್ಯಾದಿಗಳಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ಶನಿ ಶಾಂತಿನೇ ಮಾಡ್ಕೊಳ್ಬೇಕು. ಪಂಚಮದಲ್ಲಿ ಮಾಂದ್ಯ ಇದ್ದಾನೆ, ಮಾಂದ್ಯ ಶಾಂತಿ ಮಾಡ್ಕೊಳ್ಬೇಕು. ಆಗ ನಿಮಗೆ ಇರತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಜೊತೆಯಲ್ಲಿ ಹಳದಿ ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ ಮೀನರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. 12 ರಾಶಿಯವರು ಇವತ್ತಿನ ದಿವಸ ಅಮಾವಾಸ್ಯೆ ಇದ್ದದ್ದರಿಂದ ಸ್ವಲ್ಪ ಆತಂಕಕ್ಕೆ ಒಳಗಾಗ್ತೀರಿ. ಪರಿಹಾರಕ್ಕಾಗಿ ಉಪ್ಪನ್ನು ದಾನ ಮಾಡ್ಕೊಳ್ಳಿ. ಆಗ ನಿಮಗೆ ಸಂಕಷ್ಟ ನಿವಾರಣೆ, ಸಾಲ ನಿವಾರಣೆಯಾಗುವಂತಹ ಲಕ್ಷಣಗಳು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ಶುಭವಾಗಲಿ. ವೀಕ್ಷಕರೇ, ಇದೊಂದು ಅದ್ಭುತವಾದಂತಹ ಒಂದು ಸ್ಥಳ. ಮಹಾಮೃತ್ಯುಂಜಯ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂತಹ ನಾಗಬನ. ತಾವು ನೋಡ್ತಾ ಇದ್ದೀರಿ, ಹಿಂದೆ ನಾಗ ಪ್ರತಿಷ್ಠೆ ಮಾಡಿದ್ದೆಲ್ಲ ಕಾಣಿಸ್ತಾ ಇದೆ. ಈ ಕಡೆ ಎಲ್ಲ ನಾಗ ಪ್ರತಿಷ್ಠೆ ಮಾಡಿದ್ದಾರೆ ಸಾಕಷ್ಟು. ಈ ನಾಗ ಪ್ರತಿಷ್ಠೆಯನ್ನು ಯಾಕಾಗಿ ಮಾಡ್ತಾರೆ ಅಂದ್ರೆ, ನಾಗದೋಷ ಕಂಡು ಬಂದಾಗ, ಯಾರು ಹುತ್ತ ಹೊಡೆದಾಕಿದ್ರೆ, ನಾಗನನ್ನೇ ಕೊಂದ್ರೆ, ಅಥವಾ ನಾಗನ ಉಪಟಳವನ್ನು ತಪ್ಪಿಸಿಕೊಳ್ಳುವುದಕ್ಕೆ, ಅಥವಾ ನಾಗವೀಥಿಯಲ್ಲಿ ಮನೆಯನ್ನು ಕಟ್ಟಿದ್ರೆ, ಅಥವಾ ನಾಗಾಂಡಗಳನ್ನು ಒಡೆದು ಹಾಕಿದ್ರೆ, ಆ ಎಲ್ಲ ದೋಷ ಪರಿಹಾರಕ್ಕಾಗಿ ನಾಗ ಪ್ರತಿಷ್ಠೆಯನ್ನು ಮಾಡ್ತಾರೆ. ಈ ನಾಗ ಪ್ರತಿಷ್ಠೆ ಮಾಡೋದು ಯೋಗ್ಯವೇ. ಆದ್ರೆ ನಾಗನಿಗೆ ಪೂಜೆ ಮಾಡುವಾಗ ಸ್ವಲ್ಪ ಅಪಚಾರ ಮಾಡಬೇಡಿ, ಶುದ್ಧತೆಯಿಂದ ಮಾಡಿ. ಜೊತೆಯಲ್ಲಿ ಪ್ಲಾಸ್ಟಿಕ್ ಕೊಟ್ಟೆಯಲ್ಲೆಲ್ಲ ಹಾಲು ಹಾಕ್ಲಿಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ನಿಷೇಧ. ಅದಕ್ಕಿಂತಲೂ ಜಾಸ್ತಿ ಆಗಿ ದೇವತೆಗಳಿಗೆ ಹಾಲನ್ನು ಎರೆಯುವಂತಹ ಸಂದರ್ಭದಲ್ಲಿ ನಾವು ಪ್ಲಾಸ್ಟಿಕ್ ಇತ್ಯಾದಿಗಳನ್ನು ಉಪಯೋಗಿಸಬಾರದು. ಪ್ಲಾಸ್ಟಿಕ್ ಆಗಿರ್ಲಿ, ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗಳಾಗಿರ್ಲಿ, ಅಥವಾ ಪ್ಲಾಸ್ಟಿಕ್ಕಿನ ತಟ್ಟೆ ಆಗಿರ್ಲಿ, ಅದ್ಯಾವುದನ್ನು ಬಳಸಬಾರದು. ಮತ್ತೆ ನಾಗರ ಕಲ್ಲನ್ನು ಮುಟ್ಟಿ ನಾವು ಪೂಜೆ ಪುನಸ್ಕಾರಗಳು, ಅಭಿಷೇಕ ಇತ್ಯಾದಿ ಮಾಡ್ಲಿಕ್ಕೆ ಹೋಗಬಾರದು. ಏನಾದ್ರು ನೀವು ಹಾಲು ಎರಿಬೇಕು ಅಂತ ಸಂದರ್ಭ ಇದ್ದಲ್ಲಿ ಶುದ್ಧವಾದಂತಹ ಹಸುವಿನ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ, ಅಕ್ಕಿ ಹಿಟ್ಟನ್ನು ಸೇರಿಸಿದಾಗ ಅದು ಸುಧಾಪಯವಾಗ್ತದೆ. ಆ ಸುಧಾಪಯದಿಂದ ನಾಗದೇವರಿಗೆ ಅಭಿಷೇಕವನ್ನು ಮಾಡಿದಾಗ ನಾಗದೇವರು ಸುಪ್ರೀತರಾಗ್ತಾರಂತೆ. ನಾಗದೇವರು ಸುಪ್ರೀತರಾದ್ರು ಅಂದ್ರೆ ನಿಮ್ಮ ಸಪ್ತ ಚಕ್ರಗಳು ಸಹಿತವಾಗಿ ಜಾಗೃತವಾಗ್ತದೆ. ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೂ ಸಹಿತವಾಗಿ ಜಾಗೃತಿಯನ್ನು ಹೊಂದುತ್ತದೆ. ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ಜೊತೆಯಲ್ಲಿ ಸದಾ ಕಾಲದಲ್ಲೂ ಸಹಿತವಾಗಿ 70 ಆದ್ರೂ 20 ಆಗಿರ್ತೀರಿ. ಸಾಕಷ್ಟು ಅನುಕೂಲ. ಸಂಪತ್ತು ನಿಮ್ಮ ಮನೆಯಲ್ಲಿ, ಸಂಪತ್ತಿನ ಹೊಳೆ ನಾಗದೇವರ ತುಷ್ಟಿಯಾದ್ರೆ. ಆದ್ದರಿಂದ ನಾಗದೇವರ ಹತ್ತಿರ ಹೋಗುವಾಗ ಸ್ವಲ್ಪ ಜಾಗೃತಿಯಾಗಿರಿ. ಜೀವಂತ ನಾಗಗಳ ಹತ್ತಿರ ಹೋಗುವಾಗಿಲ್ಲ, ಪ್ರತಿಷ್ಠೆ ಮಾಡಿದಂತಹ ನಾಗಗಳ ಹತ್ತಿರ ಹೋಗುವಾಗಲೂ ಜಾಗೃತಿಯಾಗಿರ್ಬೇಕು. ಮತ್ತೆ ಹೆಣ್ಣು ಮಕ್ಕಳಂತೂ ತುಂಬಾ ಜಾಗೃತೆ ಬೇಕು. ನೀವು ನಾಗದೇವರ ಪೂಜೆ ಮಾಡಲಿಕ್ಕೆ ಹೋಗುವಾಗ ಕೂದಲನ್ನೆಲ್ಲ ಬಿಟ್ಕೊಂಡು ಹೋದ್ರೆ ನಾಗಕೋಪ ನಿಮ್ಮ ತಲೆಗೆ ಬರ್ತದೆ. ನಿಮ್ಮ ಮನೆಯನ್ನು ಹುಡುಕೊಂಡು ಬರ್ತಾವೆ ನಾಗಗಳು. ಆದ್ರಿಂದ ನಾಗರ ಸನ್ನಿಧಾನಕ್ಕೆ ಹೋಗುವಾಗ ಹೆಣ್ಣು ಮಕ್ಕಳೇ, ನೀವು ಜಡೆ ಹಣ್ಕೊಂಡೇ ಹೋಗಿ, ಅಥವಾ ಕೂದಲನ್ನು ಕಟ್ಟಿಕೊಂಡು ಹೋಗಿ, ಶುದ್ಧವಾದ ಮಡಿಯಲ್ಲಿ ಹೋಗಿ. ಮಲಿನವಾಗಿದ್ದಂತಹ ಸಂದರ್ಭದಲ್ಲಿ ನಾಗದೇವರ ಹತ್ರ ಹೋಗಬೇಡಿ. ನಾಗಕೋಪಕ್ಕೆ ತುತ್ತಾದ್ರೆ ನೀವು ಜೀವಂತ ಶವ ಆದ ಹಾಗೆ, ಅರ್ಥಾತ್ ಶರೀರ ಪೂರ್ತಿ ನಿಮಗೆ ಅಲರ್ಜಿ. ಆದ್ದರಿಂದ ತುಂಬಾ ಜಾಗೃತೆ. ನಾಗದೇವರ ಅನುಗ್ರಹ ಪಡ್ಕೊಳ್ಬೇಕು ಆದ್ರೆ ದೂರದಿಂದಲೇ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭವಾಗ್ತದೆ. ಮಂಗಳವಾಗಲಿ, ಶುಭಮಸ್ತು. ಆತ್ಮೀಯರೇ, ಇದೇನಾದ್ರೂ ನಿಮಗೆ ಇಷ್ಟವಾಗಿದ್ದಲ್ಲಿ ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆಲ್ಲ ಕಳಿಸಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಶುಭವಾಗ್ತದೆ, ಮಂಗಳವಾಗಲಿ. ನನ್ನ ನಂಬರ್ಗಳೆಲ್ಲ ಕೆಳಭಾಗದಲ್ಲಿ ಬರ್ತಾ ಇದೆ, ಬೇಕಾದ್ರೆ ಬಳಸ್ಕೊಳ್ಳಿ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.